ವರಮಹಾಲಕ್ಷ್ಮಿ ಹಬ್ಬ ಅಂತಂದಾಗ ಅದಕ್ಕೆ ಹಿನ್ನೆಲೆ ಏನು ಅನ್ನೋದನ್ನು ಹೇಳಿದ್ರಿ, ಯಾವ ಕಾರಣಕ್ಕೆ ಮಾಡಬೇಕು ಅಂತ. ತುಂಬ ಜನಕ್ಕೆ ಆಚರಣಾ ಪದ್ಧತಿಗಳು ಹೇಗಿರುತ್ತೆ ಅಂತ, ತುಂಬ ಜನ ಮಹಿಳೆಯರಿಗೆ ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಮಾಡಬೇಕು ಅನ್ನೋ ಆಸೆ ಇರತ್ತೆ. ಅನುಸಾರ ಹೇಗಿರುತ್ತೆ ಹಾಗೆ ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ಗೊತ್ತಿಲ್ಲದೇನೋ ಏನಾದ್ರು ತಪ್ಪಾಗ್ಬಿಟ್ರೆ ಅನ್ನೋ ಭಯನೂ ಕೂಡ ಇರುತ್ತೆ. ಹಾಗಾಗಿ ಕಳಸ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ಲಕ್ಷ್ಮಿಯನ್ನು ನಾವು ಕೂರಿಸ್ತೀವಿ ಅಂತ ಹೇಳಿದ್ರೆ ಯಾವ ವಿಧಿವಿಧಾನಗಳು ಮೊದಲಿನಿಂದ ಮಾಡ್ಕೊಂಡು ಬರಬೇಕಾಗತ್ತೆ ಅಂತ ಗುರೂಜಿ? ನೀವು ಒಳ್ಳೆ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಎಷ್ಟೋ ಜನಕ್ಕೆ ವ್ರತವನ್ನು ಮಾಡಬೇಕಾದ್ರೆ ನಾವೇನು ಮಾಡುವಂಥ ಪದ್ಧತಿಲಿ ಏನಾದರೂ ತಪ್ಪಾಗ್ಬಿಟ್ರೆ ಏನು ಮಾಡೋದು, ಎಲ್ಲರಿಗೂ ಭಯ ಇರುತ್ತೆ. ಖಂಡಿತ ಆ ಭಯವನ್ನು ಮನಸ್ಸಿನಿಂದ ತೆಗೆದು ಹಾಕಬೇಕು. ಏನಕ್ಕೆ ಅಂತ ಅಂದರೆ, ನಾವು ಯಾವುದೇ ಒಂದು ವ್ರತವನ್ನು ಇರ್ಬೋದು, ಪೂಜೆಯನ್ನು ಇರ್ಬೋದು ಮಾಡಬೇಕಾದ್ರೆ ಭಗವಂತನೊಂದಿಗೆ ಪ್ರೀತಿಯೊಂದಿಗೆ, ಒಂದು ಚಿಕ್ಕ ಮಗುವನ್ನು ತಾಯಿ ಯಾವ ರೀತಿ ಪಾಲನೆ ಮಾಡ್ತಾಳೆ, ಯಾವ ರೀತಿ ನೋಡ್ಕೊತಾರೆ, ಆ ವಿಧಾನದಲ್ಲಿ ಆ ವಾತ್ಸಲ್ಯ ಭಾವ, ಪ್ರೀತಿ ಭಾವ ಅನ್ನೋದು ದೇವರ ಮೇಲೆ ನಮಗಿರಬೇಕು. ಆಗಷ್ಟೇ ಆ ವ್ರತದ ಸಂಪೂರ್ಣ ಒಂದು ಫಲವನ್ನು ನಾವು ಸಿಗಲು ಸಾಧ್ಯ ಆಗುತ್ತೆ. ಏನಕ್ಕೆ ಅಂತಂದರೆ, ಒಂದು ಶ್ಲೋಕ ಬರುತ್ತೆ ಆ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ, ದೇವಿನ್ ಸರ್ವಜಗನ್ಮಾತೆ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿಭಾವೇನ ಕಲಶೇಸ್ಮಿನ್ ಸನ್ನಿಧಿಂ ಕುರು ಅಂತ. ತಾವತ್ವಂ ಪ್ರೀತಿಭಾವೇನ ಅಂತ ಹೇಳ್ತಾರೆ. ಅಂದರೆ ನಾನು ನಿನಗೆ ಪ್ರೀತಿಯಿಂದ ಕರಿತಾ ಇದ್ದೇನೆ, ನೀನು ಬಂದು ಇಲ್ಲಿ ಸ್ಥಿತರಾಗಿ ನಾನು ಏನು ಪೂಜೆಯನ್ನು ಮಾಡ್ತಾ ಇದ್ದೇನೆ ಅದನ್ನು ಸ್ವೀಕಾರ ಮಾಡು ಅಂತ ನೀವು ಕೇಳಿಕೊಳ್ಳುವಂಥ ಸ್ತೋತ್ರ ಆಗಿದೆ ಇದು, ಈ ಮಂತ್ರ ಆಗಿದೆ. ಆದ್ದರಿಂದ ನಾವು ಭಗವಂತನ ಆವಾಹನೆ ಮಾಡಬೇಕಾದ್ರೆ, ಕೂಗಬೇಕಾದ್ರೆ ನಮ್ಮಲ್ಲಿ ಆ ಪ್ರೀತಿ ಭಾವನೆ ಅನ್ನೋದು ಇರಬೇಕು. ಇವಾಗ ನಿಮ್ಮ ಮನೆಗೆ ಯಾರಾದರೂ ಬಂದಿದ್ದಾರೆ, ಸೊ ಅವ್ರಿಗೆ ನೀವು ಪ್ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ, ಕುಡಿಯೋಕೆ ಒಂದು ಲೋಟ ಹಾಲು ಕೊಡೋದ ಅಥವಾ ಊಟ ಮಾಡಿ ಅಂತ ಪ್ರೀತಿ ಭಾವದಿಂದ ಮಾತಾಡ್ತಾ ತಾನೆ, ಅವ್ರಿಗೂ ಕೂಡ ಹೌದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಸಂತೋಷಗೊಂಡು ಅವರು ಏನು ನಿಮಗೆ ಸಹಾಯನ ಮಾಡಬೇಕಂತ ಇದ್ದರೆ ಅದಕ್ಕಿಂತ ಹೆಚ್ಚಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬರುತ್ತೆ, ಹೌದಲ್ವಾ? ಸೊ ಅಂಥ ಪ್ರೀತಿ ಭಾವನೆ ಅನ್ನೋದು ಪ್ರಮುಖವಾಗಿ ಇರಬೇಕು. ಆ ಪ್ರೀತಿ ಭಾವ ಇದ್ದಾಗ ಭಯ ಅನ್ನೋದು ಎಲ್ಲಿ ಉಳಿಯುತ್ತೆ ನಮಗೆ, ಹೌದು. ಸೊ ಅದರಿಂದ ಭಯ ಅನ್ನೋದು ಮನಸ್ಸಿನಿಂದ ತೆಗೆದುಹಾಕಿ ನಾವು ಶ್ರದ್ಧಾ ಮತ್ತು ಭಕ್ತಿಯಿಂದ ಭಗವಂತನನ್ನು ಪೂಜೆ ಮಾಡಬೇಕು. ಆ ಶ್ರದ್ಧಾ ಭಕ್ತಿಯನ್ನು ಮಾತ್ರ ಇಟ್ಕೊಳ್ಳಿ, ಭಯವನ್ನು ದೂರಗೊಳಿಸಿ. ಯಾಕಂದರೆ ನಾವೆಲ್ಲ ಭಗವಂತನ ಮಕ್ಕಳೇ. ಆದ್ದರಿಂದ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಕೂಡ ಭಗವಂತ ಖಂಡಿತ ಕ್ಷಮಿಸ್ತಾನೆ. ಹಾಗಂತ ಗೊತ್ತಿದ್ದು ತಪ್ಪು ಮಾಡುವಂಥದ್ದಲ್ಲ, ಆ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ. ಈ ವ್ರತದ ಉದ್ದೇಶದಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಈ ವ್ರತದ ವಿಧಾನದಲ್ಲಿ ಏನಾದರೂ ಲೋಪದೋಷಗಳು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ನಾವು ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ನಮ್ಮ ತಾಯಿಗೋಸ್ಕರ ನಾವು ಅರ್ಚನೆಯನ್ನು ಮಾಡ್ತಾ ಇದ್ದೀವಿ ಅನ್ನೋ ಪ್ರೀತಿ ಇದೆ, ನಮ್ಮ ತಾಯಿಗೆ ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅನ್ನೋ ವಾತ್ಸಲ್ಯ ಇದೆ. ಅಂಥ ಭಾವನೆ ಇದ್ದಾಗ ತಾಯಿ ಖಂಡಿತ ನಮ್ಗೆ ಯಾವುದೇ ರೀತಿ ತೊಂದರೆಯನ್ನು ಕೊಡೋದೇ ಇಲ್ಲ. ನೀವು ಆ ಭಾವನೆಯಿಂದ ಪೂಜೆ ಮಾಡಬೇಕಷ್ಟೆ. ಆದ್ದರಿಂದ ಯಾವುದೇ ಗೊಂದಲಗಳು ಬೇಡ, ಯಾವುದೇ ಭಯ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಬೇಡಿ. ಭಕ್ತಿ ಭಾವದಿಂದ, ಪ್ರೀತಿ ಭಾವದಿಂದ ಭಗವಂತನನ್ನು, ದೇವಿಯನ್ನು ಅರ್ಚನೆ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಈಗ ಆಚರಣೆ ಬಗ್ಗೆ ನೋಡೋದಾದರೆ ಗುರೂಜಿ, ಈಗ ಕಳಸ ಪ್ರತಿಷ್ಠಾಪನೆ ಪ್ರಥಮವಾಗಿ ನಾವು ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆ ಸಂಕಲ್ಪ ಅನ್ನೋದನ್ನು ನಾವು ಹೇಳ್ಕೊಳ್ತಾ ಇರ್ತೀವಿ. ಯಾವುದೇ ವ್ರತಗಳಾದ್ರೂ ಸಂಕಲ್ಪ ಅನ್ನೋದು ಬಹಳ ಚೆನ್ನಾಗಿರಬೇಕು, ಭಕ್ತಿಯುತವಾಗಿರಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನಾವು ಹೇಳೋದಾದರೆ ಗುರೂಜಿ? ನೀವು ತುಂಬ ಒಳ್ಳೆಯ ಕ್ವಶನ್ ಕೇಳಿದ್ದೀರ. ಅದಕ್ಕಿಂತ ಪೂರ್ವಾಂಗವಾಗಿ ನಾವು ವ್ರತದ ಬಗ್ಗೆ ಸಿದ್ಧತೆಯನ್ನು ಮಾಡ್ಕೊಬೇಕಾಗುತ್ತೆ.